ಎಮ್ಮೆ ತೊಳಕ್ಕೆ ಭೀ ನಾನು ಬರಬೇಕು, ಪ್ರಾಬ್ಲಮ್ ಇಲ್ಲ. ಆಮೇಲೆ 5 ವರ್ಷದಲ್ಲಿ ನಮ್ಮ ವಿರೋಧ ಪಕ್ಷದ ಕ್ಯಾಂಡಿಡೇಟ್ ಯಾರು ಮನೆಗೆ ಬಂದಿದ್ದಾರೋ, ಯಾವ್ರೇ ಊರಿಗೆ ಬಂದಿದ್ದಾರೋ, ನಿಮ್ಮದೇನ್ರಿ ಕೆಲಸ ಮಾಡ್ಕೊಂಡು ಬಂದಿರೋದು ಯಾವ ಊರಾಗ ಒಬ್ಬರು ಹೇಳ್ರಂದ್ರೆ ನಾನು MLA ರಾಜೀನಾಮೆ ಕೊಟ್ಟು ನಿಮ್ಮ ಮನೆಯಲ್ಲಿ ಹಾಳಾಗಿ ದುಡಿತೀನಿ. ಒಬ್ಬ ಕ್ಯಾಂಡಿಡೇಟ್ ನನಗೆ ಬಂದಂಥ ಅನುಭವನ ಹೋದ ಸಲ ಅವನು ಚುನಾವಣೆ ನಾನು ಮಾಡಿದ್ದೀನಿ, ಅವ ಆರಿಸಿ ಬರ್ಲಕ್ಕೆ ಕಾರಣ ನಾನು, ಲಕ್ಷ್ಮಣ್ ಸವದಿಯವರು ಎಲ್ಲ ಮಾಡಿದ್ದೀವಿ. ಆದ್ರೆ ನಮಗೆ ಏನು ಅವ್ರು ಅನ್ಯಾಯ ಮಾಡಿದ್ರು ಅನ್ನೋದು ಸಮಯದ ಅಭಾವ ಐತಿ. ಎಲ್ಲ ಊರಾಗ ಬಂದಾಗ ಹೇಳ್ತೇನೆ ಬಿಟ್ಟು ಸೋಕಾರ ಅವರ ಕುಂಡಲಿಯನ್ನು ಬಿಚ್ಚಿಡ್ತೇವಿ. ನಮ್ಮ ಮತ್ತಿಲ್ಲ ಬಾಂಡವಾಳ ಐತಿ, ಏನೇನು ಬಿಚ್ಚಿಡ್ಲಿಕ್ಕೆ. ಇವರ ರಾಜು ಇಬ್ರು ಇವನ ರಾಜಗೊಂಡು ಇಬ್ರು ಬಂದಿದ್ದೀರಿ ನೀವು ಅಲ್ಲಿ. ಅವ್ರು ಎಂದ ಮಂಗಾವತಿಗೆ ಬಂದಿದಾರೇನ, ಜುಗುಳಕ್ಕೆ ಬಂದಿದಾರೇನ? ಜುಗುಳದವ್ರು ಹೇಳ್ತಾರೆ ಕಾಕ ಎಂದೂ ಎಲ್ಲಿಯೂ ಬಂದಿಲ್ಲ. ಒಂದು ಕೆಲಸ ನಾನು ಎಲ್ಲಮ್ಮನ ಗುಡಿಗೆ 30 ಲಕ್ಷ ರೂಪಾಯಿ ಕೇಳಿದ್ನ, 5 ವರ್ಷ ಕೊಡ್ತೇನೆ ಒಂದು 5 ವರ್ಷ ಕೊಡ್ಲಿಲ್ಲ. ನಾನು ಆರಿಸ್ಕೊಟ್ಟು ಅವ್ರ ಮತ್ತೆ ಏನಾಯ್ತು ರೀ, ಶ್ರೀಮಂತ ಪಾಟೀಲ ವಿರೋಧ ಮಾಡಿದ್ರು, ನಾನು ಆರಿಸ್ಕೊಟ್ನಿ. ಆಮೇಲೆ ಅವನು BJPಗೆ ಹೋದ, ನಾ ಕಾಂಗ್ರೆಸ್ಗೆ ಹೋದಿಲ್ಲ 19ರಾಗ. ನಾವೊಂದು ಚೀಟಿ ಕೊಟ್ಟು ಕಳ್ಸಾಕತ್ತೀನಿ ರೀ ಅಣ್ಣಗಳು. ಚೀಟಿ ಕೊಟ್ಟು ಕಳ್ಸಾಕತ್ತಾಕ ರಾಜೀವ್ ಕಾಗೇನ ಚೀಟಿ ನಡೆಯುದಿಲ್ಲ, ಶ್ರೀಮಂತ ಪಾಟೀಲ್ ಚೀಟಿ ತೊಗೊಂಬರ್ರಿ ಅನ್ನಕತ್ತ. ನಾ ಆರಿಸ್ಕೊಟ್ಟ ಅಂದ ಚೀಟಿ ಬ್ಯಾಡ ಅನ್ನಕತ್ತ. ಯಾವ ಕೆಲ್ಸಕ್ಕೆ ಪ್ರಯತ್ನ ಮಾಡಿದ್ದ ಅವ್ನ ಚೀಟಿ ಬೇಕನ್ನಕತ್ತ. ಇದು ಅವ್ರು ಮಾಡುವಂಥ ಪರಿಸ್ಥಿತಿ. ನಾ ರಾತ್ರಿ ಹೇಳಿದ್ದೆ, ಪ್ರಕಾಶ್ ನೀವೆಲ್ಲ ಇದ್ದೀರಿ ದೇಶದ ಆಗುಗಳ ಬಗ್ಗೆ ಅದ್ರ ಭಾಷಣ ಮಾಡಿ ನಾವು ಆರಿಸ್ಬಿಟ್ಟಿಲ್ಲ. ಅದು ನಮಗೆ ಅವ್ರು ಉಪಕಾರ ತೀರಿಸಿದರು. ಅವ್ರದ್ದು ಏನೂ ಮಿಂದೆ ಇಲ್ಲ, ಯಾವ ಹಳ್ಳಿಗೆ ಬಂದಿಲ್ಲ, ಏನು ಕೆಲಸ ಮಾಡಿಲ್ಲ. ನೀವಿನ್ನು ಅದನ್ನು ನಮ್ಮ ಕ್ಯಾಂಡಿಡೇಟ್ ನೀವು ಆರಿಸಿಕೊಟ್ರೆ ನಿಮ್ಮ ಮನ್ಯಾಗ ನಾನು ಬಂದು ಕೆಲಸ ಮಾಡ್ತೀನಿ, ಯಾರನ್ನೂ ಕೇಳಕ್ಕೆ ಹೋಗ್ಬೇಡ್ರಿ. ಅದು ನಮ್ಮ ಜವಾಬ್ದಾರಿ.